ಮಾಜಿ ಪ್ರಧಾನಿ ಹಾಲಿ ರಾಜ್ಯಸಭಾ ಸದಸ್ಯ ಎಚ್ ಡಿ ದೇವೇಗೌಡರ ರಾಜ್ಯಸಭೆಯ ಸದಸ್ಯ ಸ್ಥಾನದ ಅವಧಿ ಅಂತ್ಯ ಆಗ್ತಾ ಇದೆ. ಬಟ್ ಬಿಜೆಪಿ ಹೈಕಮಾಂಡ್ ನಾಯಕರು ಒಂದು ಮಾಸ್ಟರ್ ಪ್ಲಾನ್ನ ಮಾಡಿದ್ದಾರೆ. ಮಾಜಿ ಪ್ರಧಾನಿಗಳಾದಂಥ ಹಾಲಿ ರಾಜ್ಯಸಭಾ ಸದಸ್ಯ ಎಚ್ ಡಿ ದೇವೇಗೌಡರು ಎಷ್ಟೇ ಭಾವನಾತ್ಮಕವಾಗಿ ಮಾತನ್ನು ಆಡಿ ನನಗೆ ರಾಜಕೀಯ ಸಾಕು, ನಾನು ಈ ಇಳಿ ವಯಸ್ಸಿನಲ್ಲಿ ರಾಜಕೀಯ ಮಾಡಲ್ಲ ಅಂತ ಹೇಳಿದ್ರು, ನಾವು ನಿಮಗೆ ಗೌರವವನ್ನು ಕೊಡ್ತೀವಿ. ಎಚ್ ಡಿ ದೇವೇಗೌಡರು ಅಂದರೆ ಕೇವಲ ವ್ಯಕ್ತಿ ಅಲ್ಲ, ಅವರೊಬ್ಬ ಶಕ್ತಿ. ಕರ್ನಾಟಕವನ್ನು ಪ್ರತಿನಿಧಿಸ್ತಾ ನೇರವಾಗಿ ದೇಶದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಕೂತಿದ್ದವರು. ಅಂಥವ್ರಿಗೆ ಗೌರವ ಕೊಡೋದು ಪ್ರತಿಯೊಬ್ಬ ಭಾರತೀಯನ ಹಕ್ಕು ಜೊತೆಗೆ ಕರ್ತವ್ಯ ಅಂತ ಹೇಳ್ತಾ ನೇರವಾಗಿ ಮತ್ತೊಮ್ಮೆ ನಾವು ನಿಮಗೆ ರಾಜ್ಯಸಭೆಗೆ ಆಯ್ಕೆ ಮಾಡ್ತೀವಿ ಅನ್ನೋ ಮಾತನ್ನು ಖುದ್ದು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹೇಳಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಈಗ ಕುತೂಹಲ ಇರೋ ಅಂಥದ್ದು, ರಾಜ್ಯ ವಿಧಾನಸಭೆಯಿಂದ ಎಚ್ ಡಿ ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆಗೆ ಪ್ರವೇಶ ಮಾಡ್ತಾರಾ? ಬಿಜೆಪಿ ನಾಯಕರ ಮಾಸ್ಟರ್ ಪ್ಲಾನ್ ಏನು? ನ್ಯೂಸ್ ಫಸ್ಟ್ ರಿವೀಲ್ ಮಾಡ್ತಾ ಇದೆ ಎಚ್ ಡಿ ದೇವೇಗೌಡರ ರಾಜ್ಯಸಭೆ ಸದಸ್ಯ ಸ್ಥಾನದ ಮತ್ತೊಂದು ಅವಧಿಯ ಕಂಪ್ಲೀಟ್ ಡೀಟೇಲ್ಸ್ನ ನೋಡಿ. ಜೂನ್ 30, 2026ಕ್ಕೆ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಪ್ರವೇಶವನ್ನು ಮಾಡಿರೋ ಅಂತ 4 ಸದಸ್ಯರ ಅವಧಿ ಅಂತ್ಯ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, ಎಚ್ ಡಿ ದೇವೇಗೌಡರು, ಬಿಜೆಪಿಯ ನಾರಾಯಣ್ ಮತ್ತು ಈರಣ್ಣ ಕದಾಡಿ, ಈ 4 ಸದಸ್ಯರ ಅವಧಿ ಅಂತ್ಯ ಆಗ್ತಾ ಇದೆ. ಬಿಜೆಪಿಗೆ ಸಿಗೋದು ಕೇವಲ ಒಂದೇ ಒಂದು ಸ್ಥಾನ. JDSಗೆ ಸಂಖ್ಯೆ ಇಲ್ಲ, ಹೀಗಾಗಿ ಬಿಜೆಪಿಗೆ ಬೆಂಬಲವನ್ನು ಸೂಚಿಸಬೇಕಾಗುತ್ತೆ. ಬಿಜೆಪಿ JDS ಮೈತ್ರಿಯಲ್ಲಿ ಒಬ್ಬ ಸದಸ್ಯನನ್ನು ನೇರವಾಗಿ ರಾಜ್ಯಸಭೆಗೆ ಕಳುಹಿಸಬಹುದು. ಈ ನಿಟ್ಟಿನಲ್ಲಿ ನಾವು ಮಾಜಿ ಪ್ರಧಾನಿಗಳಾಗಿರೋ ಅಂತ ಎಚ್ ಡಿ ದೇವೇಗೌಡರಿಗೆ ರಾಜ್ಯದಿಂದ ಆಯ್ಕೆ ಮಾಡೋ ಅಂಥದ್ದು ಬೇಡ. ಪರಿಪೂರ್ಣವಾಗಿ ಬಿಜೆಪಿ ಯಾವ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇದೆಯೋ ಅಲ್ಲಿನ ಶಾಸಕರಿಂದ, ಅಲ್ಲಿನ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸೋಣ ಅನ್ನೋ ಮಾಸ್ಟರ್ ಪ್ಲಾನ್ನ ಬಿಜೆಪಿಯ ವರಿಷ್ಠರು ಮಾಡ್ಕೊಂಡಿದ್ದಾರೆ. ಯಾಕೆ, ಹೇಗೆ, ಏನು ಇದರ ಹಿಂದಿನ ತಂತ್ರ ಅನ್ನೋದೇ ಸಾಕಷ್ಟು ಕುತೂಹಲ. ಎಚ್ ಡಿ ದೇವೇಗೌಡರು ದೇಶ ಕಂಡಂಥ ಪ್ರಧಾನಿಗಳಲ್ಲಿ ಒಬ್ಬರು. ಇಳಿ ವಯಸ್ಸಿನಲ್ಲೂ ಕೂಡ ರಾಜ್ಯದ ನೆಲ ಜಲ ಗಡಿಗೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಭಾವನಾತ್ಮಕವಾಗಿ ಮಾತನ್ನು ಕೂಡ ಆಡಿದ್ದಾರೆ. ಅವರ ಅನುಭವವನ್ನು ಕೇಂದ್ರದ ಬಿಜೆಪಿ ನಾಯಕರು ಪಡ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ಎಚ್ ಡಿ ದೇವೇಗೌಡರು ರಾಜ್ಯಸಭೆಗೆ ಬರಬೇಕು ಅನ್ನೋ ಆಸೆ ಮೊದಲನೇದು. ಎರಡನೇದು, ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರನ್ನ ಆಯ್ಕೆ ಮಾಡೋದಕ್ಕಿಂತ ಬಿಜೆಪಿ ಸ್ಪಷ್ಟವಾಗಿ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದೆಯೋ ಅಲ್ಲಿಂದ ಆಯ್ಕೆ ಮಾಡೋದು ಸೂಕ್ತ ಅನ್ನೋದು ಎರಡನೇ ಕಾರಣ. ಜೊತೆಗೆ ಮೂರನೇ ಕಾರಣ, ಎಚ್ ಡಿ ದೇವೇಗೌಡರು ಪ್ರಬಲ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕರು. ಒಕ್ಕಲಿಗ ಸಮುದಾಯಕ್ಕೂ ಕೂಡ ಬಿಜೆಪಿ ನಾವು ನಿಮ್ಮ ನಾಯಕನಿಗೆ ಯಾವುದೇ ಅಗೌರವವನ್ನು ತೋರದೆ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ ಅನ್ನೋ ಸಂದೇಶವನ್ನು ರವಾನೆ ಮಾಡೋದು. ಈ ಅಂಶಗಳನ್ನು ಇಟ್ಕೊಂಡು ದೇವೇಗೌಡರನ್ನ ಮತ್ತೆ ರಾಜ್ಯಸಭೆಗೆ ಆಯ್ಕೆ ಮಾಡಲಿಕ್ಕೆ ಬಿಜೆಪಿ ವರಿಷ್ಠರು ಪ್ಲಾನ್ ಮಾಡಿಕೊಂಡಿದ್ದಾರೆ. ನೇರವಾಗಿ ಯಾವ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದೆಯೋ ಅಲ್ಲಿಂದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಸಚಿವರಾಗಿರೋ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಕೂಡ ಮಾತುಕತೆಯನ್ನು ಬಿಜೆಪಿ ವರಿಷ್ಠರು ಮಾಡಿದ್ದಾರೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಈ ಮೂಲಕ ಮಾಜಿ ಪ್ರಧಾನಿಗಳು, ಹಾಲಿ ರಾಜ್ಯಸಭಾ ಸದಸ್ಯರಾಗಿರುವಂಥ ಎಚ್ ಡಿ ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭೆಯನ್ನು ಪ್ರವೇಶ ಮಾಡ್ತಾರೆ. ಬಟ್ ಕರ್ನಾಟಕದಿಂದ ಅಲ್ಲ, ಸ್ಪಷ್ಟ ಬಹುಮತ ಯಾವ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಇದೆಯೋ ಅಲ್ಲಿಂದ. ಇದು ನ್ಯೂಸ್ ಫಸ್ಟ್ನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.